ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನನ್ನ ಮಲ್ಲಿಗೆ ಗಿಡದಲ್ಲಿ ಒಂದೇ ಒಂದು ಮೊಗ್ಗು ಸಹ ಇಲ್ಲ ನೋಡಿ. ಫುಲ್ ಮೊಗ್ಗೆಲ್ಲ ಆಗೋದು ಫುಲ್ ಕಮ್ಮಿ ಆಗಿದೆ ಇವಾಗ. ಎಲ್ಲೂ ಚಿಗುರ್ಲೂ ಇಲ್ಲ ನೋಡಿ. ಚಿಗುರು ಇದ್ರೂ ಹುಳ ಸಹ ಇವಾಗ ಹುಳ ಬರ್ಲಿಕ್ಕೆ ಶುರುವಾಗಿದೆ. ಇವಾಗ ಹುಳ ಬಂದರೆ ಮತ್ತೆ ಮಳೆ ಬರ್ತಾ ಇದ್ರೆ ಗಿಡ ಚಿಗುರುವುದಿಲ್ಲ ನೋಡಿ. ಈ ಥರ ನಾವು ಹೂ ತೆಗ್ದಾದ್ಮೇಲೆ ಕಟ್ ಮಾಡ್ತೀವಲ್ಲ, ಅದ್ರ ಮೇಲೆ ನೋಡಿ ಈ ಥರ ಅಲ್ಲೇ ಒಣಗಿ ಹೋಗುತ್ತೆ ನೋಡಿ. ಒಣಗಿದೆ ನೋಡಿ, ಚಿಗುರ್ಲೂ ಇಲ್ಲ ಮತ್ತೆ ಮೊಗ್ಗು ಇಲ್ಲ. ಎಲ್ಲೋ ಒಂದೊಂದು ತೆಳ್ಳಗೆ ಒಂದೊಂದು ಚಿಗುರ್ತಾ ಇತ್ತು, ಅದು ಚಿಗುರಿದ್ರು ಅದರಲ್ಲಿ ಹುಳದ ಸಮಸ್ಯೆ ಇದೆ. ಹುಳ ಇತ್ತಂತೇಳಿ ಇವಾಗ ಸ್ಪ್ರೇ ಮಾಡೋಕ್ಕೂ ಆಗೋದಿಲ್ಲ ನೋಡಿ. ಈ ಥರ ನಾವು ಹುಳ ಬಂದರೆ ನೋಡಿ, ಇಲ್ಲಿ ಓಪನ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ. ನೋಡಿ ಇದರಲ್ಲಿ ಹುಳ ಇದೆ ನೋಡಿ, ಹುಳ ಇದೆ ನೋಡಿ, ಕಾಣ್ತದಾ ನೋಡಿ. ಈ ಹುಳ ಇದ್ದರೆ ಈ ಥರ ಇದ್ದರೆ ನೋಡಿ, ಇಲ್ಲಿ ಮೊಗ್ಗು ಬರ್ಲಿಕ್ಕೆ ಶುರುವಾಗಿದೆ ಚಿಗುರಿ. ಇವಾಗ ನಮಗೆ ಔಷಧಿ ಎಲ್ಲ ಹೊಡಿಲಿಕ್ಕೆ ಆಗೋದಿಲ್ಲ, ಮಳೆ ಬರ್ತಾ ಇರುತ್ತೆ, ಒಂದೇ ಸಮನೆ ಮಳೆ ಬರ್ತಾ ಇರುತ್ತಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿಗೆ ಚೂಟಿ ತೆಗಿಬೇಕು. ಇದರಲ್ಲಿ ಹುಳ ಇದೆಯಲ್ಲ, ಇದನ್ನು ಹಾಗೆ ಎಸ್ತರೆ ಆಯಿತು. ಇಲ್ಲಿ ಜಾಸ್ತಿ ಹುಳ ಇರುವುದಿಲ್ಲ, ಒಂದು 4 ಗಿಡದಲ್ಲಿ ಹುಳ ಇದ್ದರೆ ಒಂದು 4 ಹುಳ ಇರ್ಬೋದು ಅಷ್ಟೇ. ಅದೇ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ತಿಂತ ಮತ್ತೊಂದು ಗಿಡಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನು ಚೂಟಿ ತೆಗಿಬೇಕು. ಇವಾಗಂತೂ ಸ್ಪ್ರೇ ಮಾಡೋಕ್ಕಂತೂ ಆಗೋದೇ ಇಲ್ಲ. ಹಾಗೆ ಎಷ್ಟೊತ್ತಿ ಮಳೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಸ್ಪ್ರೇ ಮಾಡಿದ್ರು ವೇಸ್ಟೇ ಇವಾಗ. ಅದಕ್ಕೆ ನಾನು ಸ್ಪ್ರೇ ಮಾಡುವುದಿಲ್ಲ. ಹೀಗೆ ಹುಳ ಎಲ್ಲ ಬಂದಾಗ ಇದೇ ಥರ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ, ಹುಳ ಇದ್ದೇ ಇರುತ್ತೆ ಇದ್ರೊಳಗೆ ನೋಡಿ. ಫುಲ್ ಹೀಗಾಗಿ ಮುಚ್ಕೊಂಡಿರುತ್ತೆ, ಈ ಥರ ಮುಚ್ಕೊಂಡಿರುತ್ತೆ ಹುಳ. ಆಮೇಲೆ ಈ ಥರ ಓಪನ್ ಮಾಡಿ ನೋಡಿದರೆ ಹುಳ ಇರುತ್ತೆ ನೋಡಿ. ನೋಡಿ ಈ ಥರ ಇದೆ ನೋಡಿ, ಚಿಕ್ಕದಷ್ಟೇ, ಇನ್ನು ಬಂದಿದ್ದಷ್ಟೇ ನೋಡಿ, ಹರ್ಕೊಂಡು ಹೋಗ್ತಾ ಇದೆ ನೋಡಿ. ಅದಕ್ಕೆ ನಾನು ಏನು ಸ್ಪ್ರೇ ಮಾಡಿಲ್ಲ. ತುಂಬ ಮಳೆ ಬರ್ತಾ ಇದೆ, ಒಂದು 3-4 ದಿನದಿಂದ ತುಂಬ ಮಳೆ ಬರ್ತಾ ಇತ್ತು. ಮತ್ತು ಮೊಗ್ಗು ಸಹ ಇಲ್ಲ ನನ್ನ ಗಿಡದಲ್ಲಿ, ಮೊಗ್ಗು ಸಿಗ್ತಾ ಇಲ್ಲ ನನಗೆ. ಒಂದು 100 ಮೊಗ್ಗು ಸಿಗುವುದಿಲ್ಲ ಇವಾಗ. ಮೊಗ್ಗು ತೆಗಿಲಿಕ್ಕೂ ನಾನು ಬರುವುದಿಲ್ಲ, ಮೊಗ್ಗು ಇಲ್ಲ, ನಾನು ಬರುವುದೂ ಇಲ್ಲ. ಬೆಳಿಗ್ಗೆ ಒಂದ್ಸಲ ನೋಡ್ಕೊಂಡು ಹೋಗ್ತೀನಿ, ಬಂದು ಪಾಟಲ್ಲೆಲ್ಲ ನೀರು ನಿಂತಿದೆಯಾ ಇಲ್ಲ ಅಂತ ನೋಡ್ಕೊಂಡು ಬರ್ತೀನಿ. ಯಾವ್ದು ನೋಡಲಿಲ್ಲ ಅಂದ್ರೆ ನಾವು ಪಾಟಲ್ಲಿ ನೀರು ನಿಂತಿತ್ತಾ ಇಲ್ವ ಅಂತಲೇ ನೋಡಲೇಬೇಕು. ಯಾಕಂದರೆ ಪಾಟಲ್ಲಿ ನೀರು ನಿಂತರೆ ಗಿಡ ಅಂತೂ ಸಾಯುತ್ತೆ. ಅದಕ್ಕೆ ನಾವು ದಿನಕ್ಕೊಂದ್ಸಲ ಬಂದು ನೋಡಲೇಬೇಕು. ಹೂವು ಆಗಲಿಲ್ಲ ಅಂತೇಳಿ ನಾವು ಮೇಲ್ಗಡೆ ಬರೋದಕ್ಕೆ ಇದು ಮಾಡಬಾರ್ದು. ಪಾಟಲ್ಲಿ ನೀರು, ಇದೊಂದು ಪಾಟಲ್ಲಿ ಸ್ವಲ್ಪ ನೀರು ನಿಲ್ಲುತ್ತೆ ನೋಡಿ, ಇದರಲ್ಲೂ ನೋಡಿ ಈ ಥರ ಆಗಿದೆ ನೋಡಿ, ಹುಳ ತಿಂದಿದೆ ನೋಡಿ. ಅದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ತೆಗಿತೀನಿ ಇವಾಗ. ನೋಡಿ ಏನೂ ಇಲ್ಲ ನೋಡಿ, ಎಲ್ಲ ತಿಂದ್ಕೊಂಡು ಹೋಗಿದೆ ನೋಡಿ. ಅದು ನಾನು ಔಷಧಿ ತಂದಿದ್ದೆ ಎಲ್ಲ ಸ್ಪ್ರೇ ಮಾಡಿ ಖಾಲಿಯಾಗಿದೆ. ನಾನು ಔಷಧಿ ಇಲ್ಲ ಇವಾಗ ಹೊಡಿಲಿಕ್ಕೆ. ಅದಕ್ಕೆ ನಾನು ಇವಾಗ ತರುವುದೂ ಇಲ್ಲ. ಇನ್ನು ಮಳೆಗಾಲ ಮುಗಿದ ಮೇಲೆ ಔಷಧಿ ತರ್ತೀನಿ, ಇವಾಗ ಅಷ್ಟನ್ನ ತರುವುದಿಲ್ಲ ನೋಡಿ. ಎಲ್ಲ ಗಿಡದಲ್ಲೂ ಇವಾಗ ಇದರಲ್ಲೇ ಸ್ವಲ್ಪ ಲೇಟಾಗಿ ಮೊಗ್ಗಾಗಿದ್ದು ನೋಡಿ. ಚಿಕ್ಕ ಬರ್ತಾ ಇತ್ತು, ಬಂದರೆ ಒಂದು ಸ್ವಲ್ಪ ಒಂದು ವಾರದ ಹಾಗೆ ಒಂದು ಸ್ವಲ್ಪ ಮೊಗ್ಗು ಸಿಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಚಿಗುರಿದ ಮೇಲೆ ಮಳೆ ಬರ್ತಾ ಇದ್ರೆ ಈ ಥರ ಆಗುತ್ತೆ ನೋಡಿ, ಕೊಳ್ತು ಹೋಗುತ್ತೆ ನೋಡಿ. ಚಿಗುರಿದ್ರು ಈ ಥರ ಆಗಿ ಕೊಳ್ತು ಹೋಗುತ್ತೆ. ಇದರಲ್ಲಿಲ್ಲ ನೋಡಿ, ಅಲ್ಲೇ ಈ ಥರ ಆಗಿದೆ ನೋಡಿ, ಚಿಗುರಿದ್ದಿದೆ ಈ ಥರ ಆಗುತ್ತೆ. ಮಳೆ ಒಂದೇ ಸಮನೆ ಮಳೆ ಬರ್ತಾ ಇದ್ರೆ ಮಲ್ಲಿಗೆ ಗಿಡಕ್ಕೆ ನಾವು ಏನು ಹಾಕೋದು ವೇಸ್ಟ್. ನಾನು ಅದು ಏನಾದರೂ ಹೂವು ಮೊಗ್ಗು ಆಗ್ತಾ ಇದ್ದಿತ್ತೇನೋ. ನಾನು ಏನು ಲಾಸ್ಟ್ ಟೈಮಲ್ಲಿ ಏನೂ ಹಾಕಲಿಲ್ಲ. ನಾನು ಮೇ ಎಂಡಲ್ಲಿ ಸ್ವಲ್ಪ ನೆಲಗಡಲೆ ಹಿಂಡಿ ಹಾಕಿದ್ಬಿಟ್ರೆ ಅದು ಅದ್ರ ಮೇಲೆ ಒಂದ್ಸಲ ಮೊಗ್ಗೆಲ್ಲ ಆಗಿ ಹೋಯ್ತು. ಮತ್ತು ಅದ್ರ ಮೇಲೆ ಇಲ್ಲ. ಅದು ನಾವು 15 ದಿನಕ್ಕೊಂದ್ಸಲ, ತಿಂಗಳಿಗೆ ಒಂದ್ಸಲ ಏನಾದರೂ ಹಾಕ್ತಾ ಇದ್ರೆ ಮಾತ್ರ ಮೊಗ್ಗಾಗುತ್ತೆ, ಇಲ್ಲಾಂದರೆ ಮೊಗ್ಗಾಗೋದಿಲ್ಲ. ಬರೀ ಮಣ್ಣಿದ್ರೆ ಏನು ಮೊಗ್ಗಾಗುತ್ತೆ ಅದರಲ್ಲಿ ನೋಡಿ. ಎಲ್ಲ ಗಿಡನೂ ಹಾಗೆ ಆಗಿದೆ ನೋಡಿ, ಎಲ್ಲ ಚೂಟಿ ತೆಗಿಬೇಕು ಈ ಥರ. ಎಲ್ಲ ಗಿಡದಲ್ಲೂ ಇಲ್ಲ ಹುಳ, ಒಂದು 3-4 ಗಿಡದಲ್ಲಿದೆ. ಅದನ್ನು ನಾವು ನೋಡಿದ ಕೂಡಲೇ ಅದನ್ನು ಹುಳ ಯಾವುದರಲ್ಲಿ ಎಲೆ ತಿಂದಿರುತ್ತಲ್ಲ ಅದನ್ನು ನಾವು ಚೂಟಿದ್ರೆ ಆಯಿತು. ಚೂಟಿ ತೆಗೆದ್ರೆ ಏನು ತೊಂದರೆ ಬರುವುದಿಲ್ಲ. ಆ ಗಿಡದಲ್ಲಿ ನೋಡಿ, ಮೊನ್ನೆ ನಾನು ಗಿಡ ಒಣಗಿ ಹೋಗಿತ್ತು ಅಂತ ಹೇಳಿದ್ನಲ್ಲ, ಕಟ್ ಮಾಡಿದ್ನಲ್ಲ ನೋಡಿ. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ತೆಗಿಲಿಲ್ಲ ಅಂದರೆ ಗಿಡ ಫುಲ್ ಒಣಗಿ ಸಾಯ್ತಾ ಇತ್ತು. ಗಿಡ ಒಂದು ಎಗೆ ಅಷ್ಟೇ ಒಣಗಿದ್ದು, ಕಟ್ ಮಾಡಿ ತೆಗೆದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಮತ್ತೆ ಹುಳ ಸಮಸ್ಯೆ ಇದೆ, ಜಾಸ್ತಿ ಏನಿಲ್ಲ. ಕೆಲವೆಲೆ ಎಲ್ಲ ಹೀಗೆ ನೋಡಿ ತಿಂದು ಎಲ್ಲ ತೂತು ಮಾಡಿ ಇಟ್ಟಿದೆ ನೋಡಿ. ಇದರಲ್ಲಿ ಇವಾಗ ಹುಳ ಇಲ್ಲ.
ಇಲ್ಲಿದ್ದ ಹೇಗೆಯಿಂದ ಇನ್ನೊಂದು ಹೇಗೆ ಪಾಸ್ ಆಗಿದೆ, ಅಲ್ಲಿ ಇದ್ಕೊಂಡು ತಿಂತಾ ಇತ್ತು. ಅದನ್ನ ಈಗ ಬಚ್ಚಿ ಊಟಿ ತೆಗ್ದಿದ್ನಲ್ಲ, ಇಲ್ಲ ನೋಡಿ ಇದೆಲ್ಲ ಸ್ವಲ್ಪ ಮೊಗ್ಗು ಬರ್ಲಿಕ್ಕೆ ಶುರುವಾಗಿದೆ. ಸ್ವಲ್ಪ ಚಿಗುರಿದೆ ಸಾಕು, ಹುಳ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದಕ್ಕೆ ಅದು ಹೇಳುದು ನಾನು, ಇವಾಗ ಸ್ಪ್ರೇ ಮಾಡಿದ್ರು ವೇಸ್ಟ್ ಆಗುತ್ತೆ. ಇವಾಗ ಯಾರು ಮಳೆ ಜಾಸ್ತಿ ಇದ್ದಾಗ ಯಾರು ಸ್ಪ್ರೇ ಮಾಡುವುದಿಲ್ಲ, ಔಷಧಿ ತಂದು ಯಾರು ಸ್ಪ್ರೇ ಮಾಡುವುದಿಲ್ಲ. ಅಂದ್ರೆ ಮಳೆ ಬಿಟ್ಟಿದ್ರೆ ಹಾಕ್ಬೋದು, ಮಳೆ ಬಿಡುವುದೇ ಇಲ್ಲ ಇವಾಗ. ಇನ್ನೀಗ ಜೂನ್ ಎಂಡ್ ಅಲ್ವಾ ಇವಾಗ, ಇನ್ನು ಜುಲೈ ತಿಂಗಳು ಬಂದಾಗ ಇನ್ನು ಮಳೆ ಜಾಸ್ತಿ ಆಗುತ್ತೆ. ಜುಲೈಯಲ್ಲಂತೂ ಫುಲ್ ಮಳೆ, ಏನು ಹಾಕ್ಲಿಕ್ಕೆ ಆಗುದಿಲ್ಲ. ನನಗೆ ಮೊಗ್ಗು ಸಿಕ್ಕರೆ ಇನ್ನು 1 ಟ್ರಿಪ್ ಸಿಗ್ಬೋದಷ್ಟೇ, ಅಂದ್ರೆ ಜಾಸ್ತಿ ಸಿಗುವುದೂ ಇಲ್ಲ, ಮುಂಚೆ ಸಿಗದಷ್ಟು ಸಿಗುವುದಿಲ್ಲ, ಸ್ವಲ್ಪ ಕಮ್ಮಿನೇ ಸಿಗುತ್ತೆ. ಅಂತೂ ಸಿಗುತ್ತೆ, ಸಿಗುದಿಲ್ಲ ಅಂತ ಹೇಳಿಲ್ಲ, ಸಿಗುತ್ತೆ. ಆದರೆ ನಾನೇನು ಹಾಕ್ಲಿಲ್ಲಲ್ಲ, ಏನಾದ್ರು ಬ್ಲಾಕ್ ಸ್ಟಾರ್, ಏನಾದ್ರು ಸುಪಾಲ ಏನಾದ್ರು ಹಾಕಿದ್ರೆ ಚಿಗುರಿ ಮೊಗ್ಗು ಬರ್ತಾ ಇದ್ದಿತ್ತು. ನಾನು ಮಳೆ ಬಂದಿದ್ದು ನೋಡಿ ಏನು ಹಾಕ್ಲಿಲ್ಲ. ಮಳೆ ಬಂದ್ರೆ ಬುಡ ಕೊಳೆಯುತ್ತೆ ಅಂತ ಹಾಕಿದ್ರೆ ಬುಡ ಕೊಳೆಯುತ್ತೆ ಅಂತೇಳಿ ನಾನು ಏನೂ ಹಾಕ್ಲಿಲ್ಲ. ಹಾಗಾಗಿ ನನ್ನ ಗಿಡದಲ್ಲಿ ಇವಾಗ ಮೊಗ್ಗು ಇಲ್ಲ, ಫುಲ್ ಮುಗ್ದಿದೆ. 3-4 ದಿನದಿಂದ ನನ್ನ ಗಿಡದಲ್ಲಿ ಏನು ಮೊಗ್ಗೇ ಇಲ್ಲ, ನಾನು ಮೊಗ್ಗು ತೆಗಿತಾನೇ ಇಲ್ಲ. ನಿನ್ನೆ ನಾನು ತೆಗಿಲಿಲ್ಲ, ಇವತ್ತು ಬೆಳಿಗ್ಗೆ ಬಂದು ನೋಡುವಾಗ ಸ್ವಲ್ಪ ಅರಳಿದ ಹೂ ಸಿಕ್ಕಿತ್ತು, ಅದು ಕಟ್ಟಿ ನಾನೇ ಮುಡ್ಕೊಂಡಿದ್ದೆ. ಮತ್ತೆ ಆ ಕಡೆ ನೋಡಿ, ಹೊಸ ಗಿಡದಲ್ಲೂ ನೀವು ಮೊಗ್ಗಿಲ್ಲ ನೋಡಿ, ಇದ್ರಲ್ಲೂ ಇಲ್ಲ ನೋಡಿ. ಇದರಲ್ಲಿ ಹುಳ ಮಾತ್ರ ಬಂದಿಲ್ಲ, ಹುಳ ಮಾತ್ರ ಒಂದು ಹುಳ ಬಂದಿಲ್ಲ, ಎಲ್ಲ ಚಿಗುರು ಚೆನ್ನಾಗಿ ಚಿಗುರು ಬಂದಿದೆ. ಹುಳ ಮಾತ್ರ ಬಂದಿಲ್ಲ. ಸ್ವಲ್ಪ ಇಲ್ಲಿ ಸಮಸ್ಯೆ ಅಂದ್ರೆ ಈ ಗಿಡಕ್ಕೆ ಬರುದೇ ಬೆಳಿ ನುಸಿ ಒಂದೇ, ಇವಾಗ ಬರುದೇ ಇದ್ರಲ್ಲಿ ಮಾತ್ರ ಬೆಳಿ ನುಸಿ, ಕಮ್ಮಿ ಆಗ್ಲೇ ಇಲ್ಲ. ಅದು ಏನಿದ್ರೂ ನಾವು ಇದಕ್ಕೇನು ಮಾಡ್ಲಿಕ್ಕೆ ಇವಾಗ ಆಗುದಿಲ್ಲ, ಮಳೆಗಾಲಕ್ಕೆ ಬರೋಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಕೇರೆ ಬಳ್ಳಿ ನಟ್ಟಿದ್ರೆ ಯಾವ ತರ ಆಗಿದೆ ನೋಡಿ, ಕೇರೆ ಬಳ್ಳಿ ನಟ್ಟಿದ್ರೆ ಇದೆ ನೋಡಿ, ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ನೋಡಿ. ನೋಡಿ ಇದರಲ್ಲಿ ಬೆಳಿ ನುಸಿ ನೋಡಿ, ಮಳೆ ಬಂದ್ರೆ ಎಷ್ಟು ನುಸಿ ಇದೆ ನೋಡಿ. ಒಬ್ರು ಹೇಳಿದ್ರು ನನ್ಗೆ, ಇದು ನೀವು ಎಷ್ಟೇ ಔಷಧಿ ಹೊಡೆದ್ರು ಬೆಳಿ ನುಸಿ ಕಮ್ಮಿ ಆಗುದಿಲ್ಲ ಅಂತೇಳಿ. ಅವ್ರು ಹೇಳಿದ್ ನಿಜಾನೇ, ಕಮ್ಮಿ ಆಗ್ಲೇ ಇಲ್ಲ ಅದು. ಮತ್ತೆ ನನ್ನ ಗಿಡಕ್ಕೆ ಇನ್ಯಾವ ರೋಗನೂ ಇಲ್ಲ ನೋಡಿ, ಇದು ಬೆಳಿ ನುಸಿ ಒಂದೇ ಇವಾಗ. ಮತ್ತೆ ಮೊಗ್ಗು ಚಿಕ್ಕ ಚಿಕ್ಕ ಚಿಗುರಿದ್ರೆ ಸಾಕು, ಒಂದೇನಾದ್ರೂ ಹುಳ ಬಂದು ಕೂತ್ಕೊಂಡಿರುತ್ತೆ ಅಷ್ಟೇ, ಬಿಟ್ರೆ ಮತ್ತೆ ಇನ್ನೇನು ಇಲ್ಲ. ಹಾಗೆ ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಮಲ್ಲಿಗೆ ಮೊಗ್ಗು ಆಗುದಿಲ್ಲ ಅಂತೇಳಿ ನಾವು ಗಿಡನ ಹಾಗೆ ಬಿಡಬಾರ್ದು. ದಿನಕ್ಕೆ ಒಂದ್ಸಲ ಆದ್ರೂ ನೋಡ್ಕೊಂಡು ಹೋಗ್ಲೇಬೇಕು ಫ್ರೆಂಡ್ಸ್. ಗಿಡ ನೋಡ್ಲಿಲ್ಲ ಅಂದ್ರೆ ನಮ್ಮ ಗಿಡದಲ್ಲಿ ಏನೇನಾಗತ್ತಂತ ನಮ್ಗೆ ಗೊತ್ತಾಗುದಿಲ್ಲಲ್ಲ. ದಿನ ಹುಳ ಬಂದ್ರೆ ಹುಳ ತೆಗಿಯೋದು, ಇಲ್ಲಾಂದ್ರೆ ಪಾಟಲ್ಲಿ ನೀರು ನಿಂತ್ರೆ ನೀರು ತೆಗಿಯೋದು. ಮತ್ತೆ ಗಿಡ ನೋಡಿ, ಈಗ ನಾವು ಈ ತರ ಚೂಟಿದ್ರೆ ಅಲ್ಲೇ ಒಣಗಿ ಹೋಗುತ್ತೆ, ಅದನ್ನ ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದ್ರೆ ಒಣಗ್ತಾನೆ ಹೋಗುತ್ತೆ ಅದು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.